ವಿರಾಟ್ ಅವಳನ್ನ ಬಲವಾಗಿ ತಳ್ತಾ ಇದ್ದು ಪ್ರತೀಕ್ಷಾ ಕೈಗಳ ಕಡೆ ನೋಡ್ದ. ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ವು. ಏನಾಯಿತು, ಯಾಕೆ ಆಸ್ಪತ್ರೆಗೆ ಹೋಗಬಾರ್ದು ಅಂತ ಗಂಭೀರವಾಗಿ ಕೇಳ್ದ. ಪ್ರತೀಕ್ಷಾ ತಲೆಯನ್ನು ತಗ್ಸಿ, ನನಗೆ ಆಸ್ಪತ್ರೆಗಳಂದ್ರೆ ಇಷ್ಟ ಇಲ್ಲ, ಆಸ್ಪತ್ರೆಗೆ ಹೋಗಬೇಕು ಅಂದ್ರೇ ಚಿಕ್ಕ ವಯಸ್ಸಿನಿಂದ ಭಯ ಅಂತ ಸುಳ್ಳು ಹೇಳಿದ್ಲು. ಅವಳು ಸುಳ್ಳು ಹೇಳ್ತಿದ್ದೀನಿ ಎಂಬ ವಿಷಯ ವಿರಾಟ್ಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಅವಳು ಕಣ್ಣೊಳಗೆ ನೋಡದೆ ತಲೆ ತಗ್ಗಿಸ್ಕೊಂಡ್ಬಿಟ್ಲು ಪ್ರತೀಕ್ಷಾ. ಈಗ ತಾನು ಹೇಳಿದ ಮಾತನ್ನು ಅವನು ನಂಬಿದಾನೋ ಇಲ್ವೋ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಅವನು ಇನ್ನೇನೋ ಹೇಳೋ ಅಷ್ಟರಲ್ಲೇ, ನಾನು ಜ್ವರದ ಮಾತ್ರೆ ತೊಗೊಂಡಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿಯಾಗಿಬಿಡುತ್ತೆ ಅಂತ ಮೆತ್ತಾಗಿ ಹೇಳಿದ್ಲು. ವಿರಾಟ್ ಅವಳ ಮುಖದ ಕಡೆ ನೋಡ್ತಾ ಹಾಗೇ ನಿಂತುಬಿಟ್ಟಿದ್ದ. ಚಂದ ಮಾಮನಂತಿರೋ ಅವಳ ಮುಖ ಈಗ ಬಾಡಿ ಹೋಗಿದೆ. ವಿಶಾಲವಾದ ಅವಳ ಕಣ್ರೆಪ್ಪೆಗಳು ಕೆಳಗೆ ಬಾಗಿವೆ. ಜ್ವರದಿಂದ ಅವಳು ತುಂಬ ಸುಸ್ತಾಗಿ ಕಾಣ್ತಾ ಇದ್ದಾಳೆ. ಅದಕ್ಕೆ ವಿರಾಟ್ ಕೂಡ ಅವಳ ಮಾತಿಗೆ ಕರ್ಗೆ ಹೋದ. ಅದಕ್ಕೆ ಅವಳು ಹೇಳಿದ ಹಾಗೆ ಹಿಂದೆ ತಿರುಗಿ ಅಪಾರ್ಟ್ಮೆಂಟ್ ಬಾಗಿಲು ತೆರೆದ. ಆಮೇಲೆ ಹಾಗೆ ಪ್ರತೀಕ್ಷಾಳನ್ನ 2 ಕೈಗಳಿಂದ ಎತ್ಕೊಂಡೆ ಮಲಗೋ ಕೋಣೆ ಕರ್ಕೊಂಡು ಹೋದ. ಇದನ್ನೆಲ್ಲ ನೋಡ್ತಿದ್ದು ಪ್ರತೀಕ್ಷಾ ನಿರಾಳವಾಗಿ ಉಸಿರು ಬಿಟ್ಲು. ಸ್ವಲ್ಪ ಮೊದಲು ಅವಳಿಗೆ ಎಷ್ಟು ಆತಂಕ ಆಯ್ತಂದರೆ ಅವಳ ಮೈಯೆಲ್ಲ ಬೆವರಿನಲ್ಲಿ ನೆನೆದು ಹೋಗಿತ್ತು. ಅವಳ ಕೂದಲು ಕೂಡ ಅಸ್ತವ್ಯಸ್ತವಾಗಿ ಹೋಗಿತ್ತು. ಈಗ ಹಾಯಾಗಿ ಶವರ್ ಕೆಳಗೆ ಸ್ನಾನ ಮಾಡಿ ಮಲಗಬೇಕಂತ ಅವಳಿಗೆ ಅನ್ನಿಸ್ತು. ನಾನು ಒಂಟಿಯಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ನೀವಿನ್ನು ಹೋಗಬಹುದು ಅಂತ ವಿರಾಟ್ನನ್ನು ಅಲ್ಲಿಂದ ಒಟ್ಟು ಹೋಗು ಅಂತ ಹೇಳಿದ್ಲು. ಆ ಅಪಾರ್ಟ್ಮೆಂಟ್ ಅವಳ ಸ್ವತ್ತು, ಹಾಗಾಗಿ ಹಾಗೆ ಹೇಳೋ ಧೈರ್ಯ ಅಧಿಕಾರ ಅವಳಿಗಿದೆ. ಅಷ್ಟೇ ಅಲ್ಲದೆ ಅವನು ಚಿಕ್ಕ ವಯಸ್ಸಿನಿಂದ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಬದುಕ್ತಾನೆ. ಇಷ್ಟು ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ಇರೋದು ಅವನಿಗೂ ಕೂಡ ಉಸಿರುಗಟ್ಟಂತೆ ಮಾಡ್ತು. ಪ್ರತೀಕ್ಷಾ ಹೋಗು ಅಂದರೆ ವಿರಾಟ್ ಸರಿ ಅಂದಾದರೆ ಅಲ್ಲಿ ಇಂಚು ಕೂಡ ಕದಲದೆ ನಿಂತ್ಕೊಂಡಿದ್ದ. ಆಮೇಲೆ ತನ್ನ ಶರ್ಟ್ ಬಟನ್ ಬಿಚ್ಚೋದಕ್ಕೆ ಶುರು ಮಾಡಿಬಿಟ್ಟ. ಅದು ನೋಡಿದ ಪ್ರತೀಕ್ಷಾಗೆ ಹೃದಯ ಬಾಯಿಗೆ ಬಂದಂತಾಯಿತು. ತುಂಬ ಭಯಪಟ್ಕೊಂಡು ಕಣ್ಣು ದೊಡ್ಡದು ಮಾಡಿ, ಈಗ ಬಟ್ಟೆ ಯಾಕೆ ತೆಗಿತಿದ್ದೀರಿ, ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಪ್ರಶ್ನಿಸ್ತಾ ಮುದ್ರಕೊಂಡು ಹೋದ್ಲು. ವಿರಾಟ್ ತನ್ನೊಂದಿಗೆ ಈಗ ಸಂಗಮ ಮಾಡಬೇಕಂತ ಅಂದ್ಕೊಳ್ತಿದ್ದಾನೋ ಅನ್ನೋ ಯೋಚನೆಯೇ ಅವಳನ್ನು ಮೈಯನ್ನು ನಡಗಿಸ್ತು. ನಿಜಕ್ಕೂ ತನ್ನ ಬಗ್ಗೆ ಅವನು ಏನಂತ ಅಂದ್ಕೊಳ್ತಿದ್ದಾನೆ? ತನ್ನ ಮನಸ್ಸಿನ ಭಾವನೆಗಳ ಬಗ್ಗೆ ಅವನಿಗೆ ಕಾಳಜಿ ಇಲ್ವಾ? ಕೇವಲ ಅವನ ಸ್ವಾರ್ಥ ಮಾತ್ರ ಅವನು ನೋಡ್ಕೊಳ್ತಿದ್ದಾನಾ ಅಂತ ಯೋಚಿಸ್ತಾ ಅವಳ ಕಡೆ ನೋಡ್ತಾ ಹಾಗೆಯೇ ನಿಂತುಬಿಟ್ಲು. ಮತ್ತೊಂದು ಕಡೆ ವಿರಾಟ್ ಕೂಡ ಕಣ್ರೆಪ್ಪೆ ಮುಚ್ಚದೆ ಅವಳನ್ನೇ ನೋಡ್ತಾ ನಿಂತಿದ್ದ. ಪ್ರತೀಕ್ಷಾಳ ಹೃದಯದ ವೇಗ ಜಾಸ್ತಿ ಆಗ್ತಿದೆ. ಈ ಆತಂಕವನ್ನು ಅವಳಿಗೆ ತಡ್ಕೊಳ್ಳೋದಕ್ಕಾಗ್ತಿರಲಿಲ್ಲ. ವಿರಾಟ್ ಕಣ್ಣಲ್ಲಿ ಕಾಮ ಎದ್ದು ಕಾಣ್ತಿದೆ. ಅವನ ಕಣ್ಣುಗಳು ಇಷ್ಟು ಮೊದಲು ತಾನು ನೋಡಿದ್ದಕ್ಕಿಂತ ತುಂಬ ಭಿನ್ನವಾಗಿದೆ. ಆ ಕಣ್ಣುಗಳಿಂದ ಅವನು ತನ್ನನ್ನು ಬೆತ್ತಲೆಯಾಗಿ ನೋಡಬಹುದೇನೋ ಅಂತ ಅವಳಿಗೆ ಅನ್ನಿಸ್ತು. ಆದ್ದರಿಂದ ಅವಳ ಮೈ ಮತ್ತೊಮ್ಮೆ ಬಿಸಿ ಆಯಿತು. ತುಟಿ ಕಚ್ಕೊಳ್ತಾ, ನನಗೀಗ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ಲು. ಆದರೆ ಅದರ ಹಿಂದೆ ಇರೋ ಅರ್ಥ ಮತ್ತೊಂದು. ಈಗ ಅವನ ಜೊತೆ ಸೇರೋದು ಅವಳಿಗೆ ಇಷ್ಟ ಇಲ್ಲ. ಹೇಗೂ ಬೇಗನೆ ಅವರಿಬ್ಬರಿಗೂ ವಿಚ್ಛೇದನ ಸಿಗುತ್ತೆ. ಮತ್ತು ಅಂತಹ ಸಮಯದಲ್ಲಿ ವಿರಾಟ್ ಜೊತೆ ಮಲಗೋದ್ರಿಂದ ಲಾಭ ಏನು? ತಾನು ಕೇವಲ ಒಂದು ಆಟದ ಬೊಂಬೆ ಹಾಗೆ ಅವನ ಕೆಳಗೆ ನುಜ್ಜುಗುಜ್ಜಾಗೋದು ಪ್ರತೀಕ್ಷಾಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೊಂದು ಕಡೆ ವಿರಾಟ್ ಮಾತ್ರ ಅವಳು ಹೇಳಿದ್ದಕ್ಕೆ ಉತ್ತರ ನೀಡಲಿಲ್ಲ. ಅವಳ ಆಸೆ ತುಂಬಿದ ಕಣ್ಣುಗಳಿಂದ ಗಂಭೀರವಾಗಿ ನೋಡ್ತಾ ತನ್ನೆರಡು ಕೈಗಳನ್ನ ಮಂಚದ ಮೇಲೆ ಬಲವಾಗಿಟ್ಟು ಅವಳ ಮೇಲೆ ಬಾಕ್ಕೊಂಡ್ಬಿಟ್ಟ. ನಾನೇನು ಮೃಗ ಅಲ್ಲ ಅಂತ ಮೆತ್ತಗೆ ಅವಳ ಕಿವಿಯಲ್ಲಿ ಹೇಳ್ದ. ಆ ಮಾತವನು ತುಂಟತನವಾಗಿ ಹೇಳ್ತಿದ್ರೆ ಅವನ ಮಾತಿನಲ್ಲಿರೋ ಸವಿಗೆ ಪ್ರತೀಕ್ಷಾ ಕೆನ್ನೆ ನಾಚಿಕೆಂದು ಕೆಂಪಾಯಿತು. ಆಮೇಲೆ ಅವನು ಸ್ನಾನಗೃಹಕ್ಕೆ ಹೊರಟೋದ. ಅವನು ಹೋದ ಕೂಡಲೇ ಪ್ರತೀಕ್ಷಾ ತಲೆ ಬಾಕೊಂಡು ವಿರಾಟ್ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ಅವನು ತನ್ನ ಜೊತೆಗೆ ಪ್ರೀತಿಯಿಂದ ಮಾತಾಡಿದ್ರೆ ಆ ಪ್ರೀತಿ ಕರಗದೇ ಇರೋದಕ್ಕೆ ಅವಳಿಗೆ ಸಾಧ್ಯ ಆಗ್ತಿರಲಿಲ್ಲ. ಅವನು ರೊಮ್ಯಾಂಟಿಕ್ ಆಗಿ ತುಂಟತನವಾಗಿ ಮಾತಾಡಿದ್ರೆ ಸಾಕು, ಅವಳ ಕೆನ್ನೆ ಕೆಂಪಗಾಗ್ಬಿಡತ್ತೆ. ಅವಳನ್ನು ಹೇಗೆ ಮಣಿಸ್ಬೇಕನ್ನೋ ತಂತ್ರಗಳು ಎಲ್ಲವೂ ವಿರಾಟಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಕೆಲವು ನಿಮಿಷಗಳ ನಂತರ ಅವನು ಬಾತ್ರೂಮ್ನಿಂದ ಹೊರಗೆ ಬಂದ. ಆಮೇಲೆ, ನೀನು ಸ್ನಾನ ಮಾಡೋದಕ್ಕೆ ಬಿಸಿನೀರು ರೆಡಿ ಮಾಡಿದ್ದೀನಿ ಅಂತ ಪ್ರತೀಕ್ಷಾ ಜೊತೆ ಹೇಳ್ದ. ಅದು ಕೇಳಿ ಅವಳು ಶಾಕ್ ಆಗಿಬಿಟ್ಲು. ತನ್ನ ಬಗ್ಗೆ ಕಾಳಜಿ ವಹಿಸೋದು ಅವನು ಎಂದಿನಿಂದ ಶುರು ಮಾಡ್ದ? ಕಳೆದ 2 ವರ್ಷದಲ್ಲಿ ಎಂದಿಗೂ ಹೀಗೆ ಆಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ಚೆನ್ನಾಗಿ ದಡ್ದಿದ್ದು ಪ್ರತೀಕ್ಷಾ ಉಗುರು ಬೆಚ್ಚಗೆ ನೀರಿನಲ್ಲಿ ಸ್ನಾನ ಮಾಡಬೇಕಂತ ಎದ್ದು ನಿಂತಳು. ಆದರೆ ಅವಳು ಹೀಗೆ ಹೇಳ್ತಿದ್ದಂತೆ ಸುಸ್ತಿನಿಂದ ಅವಳಿಗೆ ತಲೆ ಸುತ್ತದಂತೆ ಅನ್ನಿಸ್ತು. ತಕ್ಷಣ ಹಿಂದೆ ವಾಲ್ಕೊಂಡು ಸಮತೋಲನ ತಪ್ಪಿದ್ಲು. ಅದೃಷ್ಟವಶಾತ್ ಅವಳನ್ನ ಕೆಳಗೆ ಬೀಳದಂತೆ ವಿರಾಟ್ ಗಟ್ಟಿಯಾಗಿ ಹಿಡ್ಕೊಂಡ. ಆಮೇಲೆ ಅವಳನ್ನ ನೇರವಾಗಿ ಬಾತ್ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟ. ಅವನ ಮೈಯಿಂದ ಬರ್ತಾ ಇರೋ ಸುಗಂಧ ದ್ರವ್ಯದ ವಾಸನೆ ಪ್ರತೀಕ್ಷಾಳಿಗೆ ಹುಚ್ಚಿಡಿಸ್ತು. ನನ್ನ ಕೆಳಗಿಳಿಸಿ ಅಂತ ತುದಲ್ತಾ ಹೇಳಿದ್ಲು ಪ್ರತೀಕ್ಷಾ. ಅವಳು ಕೇಳ್ಕೊಂಡಿದ್ರಿಂದ ಅತಿ ಮೆತ್ತಗೆ ಅವಳನ್ನ ಬಾತ್ಟಬ್ನಲ್ಲಿ ಮೆಲ್ಲ ಕೂರಿಸ್ದ ವಿರಾಟ್. ಆಮೇಲೆ ಅಲ್ಲೇ ಕೂತು ಅವಳು ಬಟ್ಟೆ ತೆಗೆಯೋದಕ್ಕೆ ರೆಡಿಯಾದ.
ಸ್ವಲ್ಪ ಮೊದಲು ತುಂಬ ಸಾರಿ ಅವಳ ಬಟ್ಟೆ ತೆಗೆದಿದ್ದ. ಅವನು ಮುಟ್ದಾಗಲೆಲ್ಲ ಅವಳು ನಾಚಿಕೆಯಿಂದ ಮೈ ಮರೀತಿದ್ಲು. ಇನ್ನು ತಡ್ಕೊಳ್ಳೋದಕ್ಕಾಗದೆ ನೀವಿಲ್ಲಿಂದ ಹೊರ್ಟೋಗಿ, ನಾನು ಸ್ನಾನ ಮಾಡಬಲ್ಲೆ ಅಂತ ನಾಚ್ಕೊಳ್ತಾ ಹೇಳಿದ್ಲು ಪ್ರತೀಕ್ಷಾ. ನಾನು ಸ್ನಾನ ಮಾಡಿಸಿದ್ರೆ ಏನಾಯಿತು, ಇದೇನು ಮೊದಲನೇ ಬಾರಿ ಅಲ್ಲ ತಾನೇ ಅಂತ ವಿಚಿತ್ರವಾಗಿ ನೋಡ್ತಾ ಕೇಳ್ದ ವಿರಾಟ್. ಅವನು ಮೆಲ್ಲಗೆ ಅವಳ ಕಿವಿ ಹತ್ರ ಬಂದು ಹೇಳ್ತಿದ್ರೆ, ಅವನ ಬೆಚ್ಚಗಿನ ಉಸಿರು ಅವಳಿಗೆ ತಾಕ್ತಿದ್ರೆ ಅದು ಅವಳಿಗೆ ಜುಮ್ ಅನಿಸಿ ಅವಳ ಮುಖ ಕೆಂಪಗೆ ಆಗುವಂತೆ ಮಾಡ್ತು. ಹಿಂದೆ ಅವರಿಬ್ಬರು ಸೇರಿದ ನಂತರ ವಿರಾಟ್ ಅವಳಿಗೆ ತುಂಬಾ ಕಾಳಜಿಯಿಂದ ಸ್ನಾನ ಮಾಡಿಸ್ತಿದ್ದ. ಈ ವಿಷಯ ಆ ಕ್ಷಣದಲ್ಲಿ ಪ್ರತೀಕ್ಷಾಗೆ ನೆನಪಿಗೆ ಬರ್ತಾ ಇದ್ದರೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಯೋಚನೆಗಳಿಂದ ಹೊರ ಬರೋದಕ್ಕೆ ಒಂದೇ ಸಾರಿ ತಲೆ ಜಾಡಿಸಿದ್ಲು ಪ್ರತೀಕ್ಷಾ. ಆಮೇಲೆ ದೀರ್ಘವಾಗಿ ಉಸಿರು ಹೇಳ್ಕೊಂಡು, ದಯವಿಟ್ಟು ನನ್ನ ಒಂಟಿಯಾಗಿಬಿಟ್ಬಿಡಿ, ನೀವು ಮನೆಗೆ ಹೊಟ್ಟೋಗಿ ಅಂತ ದೀನವಾಗಿ ಬೇಡ್ಕೊಂಡ್ಳು. ಅವಳು ಹಾಗೆ ಪದೇ ಪದೇ ಹೇಳ್ತಿರೋದ್ರಿಂದ ಇನ್ನು ವಿರಾಟ್ ಮಾಡೋದಕ್ಕೆ ಏನೂ ಇಲ್ಲದೆ ಅಲ್ಲಿಂದ ಹೊರಟೋದ. ಹೋಗ್ತಾ ಹೋಗ್ತಾ ಕೋಪದಿಂದ ಬಾತ್ರೂಮ್ ಬಾಗಿಲನ್ನು ಬಲವಾಗಿ ಹಾಕಿ ಹೋದ. ಅವನು ಹೋದ್ಮೇಲೆ ಹಾಯಾಗಿ ಸ್ನಾನ ಮಾಡಿದ್ಲು ಪ್ರತೀಕ್ಷಾ. ಅವಳಿಗೆ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ಟವಲ್ ಸುತ್ಕೊಂಡು ಅವಳು ಬಾತ್ರೂಮ್ನಿಂದ ಹೊರಗೆ ಬಂದಳು. ಆದರೆ ವಿರಾಟ್ ಮನೆಗೆ ಹೋಗದಂತೆ ತನಗೋಸ್ಕರ ಮಲಗೋ ಕೋಣೆಯಲ್ಲೇ ಕಾಯ್ತಾ ಇರೋದನ್ನು ನೋಡಿ ಆಶ್ಚರ್ಯಪಟ್ಳು. ಅವನ್ನ ಕಡೆಗಣಿಸ್ಬೇಕಂತ ಆದಷ್ಟು ಪ್ರಯತ್ನ ಮಾಡಿದ್ಲು. ಆದರೆ ಅವಳು ಮಂಚದ ಮೇಲೆ ಮಲಗಿ ಹೊದಿಕೋಬೇಕು ಅಂತ ಇರುವಾಗ ಒಂದೇ ಸಾರಿ ಅವಳು ನಡು ಹಿಡಿದು ತನ್ನ ಕಡೆ ಎಳ್ಕೊಂಬಿಟ್ಟ. ಆಮೇಲೆ ಎರಡೂ ಕೈಗಳಿಂದ ಅವಳನ್ನ ಬಲವಾಗಿ ಎತ್ಕೊಂಡು ಬಾತ್ರೂಮ್ ಕಡೆ ತಿರುಗಿ ಕರ್ಕೊಂಡು ಹೋಗ್ಬಿಟ್ಟ. ಏನು ಮಾಡ್ತಿದ್ಯಾ, ಹೀಗೆ ಒತ್ತೆ ಕೂದಲು ಜೊತೆ ಮಲಗ್ತೀಯಾ, ಹಾಗೆ ಮಲಗಿದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಅಂತ ಪ್ರಶ್ನಿಸ್ತಾ ಅವಳ ತಲೆ ಸುತ್ತಲೂ ಒಂದು ಸಣ್ಣ ಟವಲ್ ಸುತ್ತದ. ಆಮೇಲೆ ಹೇರ್ ಡ್ರೈಯರ್ ತೆಗೆದುಕೊಂಡು ಅವಳು ಕೂದಲನ್ನು ಒಣಗಿಸೋದಕ್ಕೆ ಶುರು ಮಾಡ್ದ. ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಪ್ರತೀಕ್ಷಾಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡ್ಕೊಳ್ತಾ ಯೋಚನೆಗಳಲ್ಲಿ ಮುಳುಗಿದ್ಲು. ವಿರಾಟ್ ಕೂದಲು ಕೂಡ ಒದ್ದೆ ಆಗಿದೆ. ಆದರೆ ಆ ಒದ್ದೆ ಕೂದಲಲ್ಲಿ ಅವನಿನ್ನೂ ಆಕರ್ಷಕವಾಗಿ ಕಾಣ್ತಿದ್ದಾನೆ. ಅವನಿಂದ ಬರ್ತಾ ಇರೋ ಸುಗಂಧ ದ್ರವ್ಯದ ವಾಸನೆಗೆ ಅವಳಿಗೆ ಹುಚ್ಚಿಡಿದು ಹೋಗ್ತಿದೆ. ಇದೆಲ್ಲ ಬರ್ಸೋದು ಅವಳಿಗೆ ತುಂಬ ಹಿಂಸೆ ಅಂತ ಅನ್ನಿಸ್ತು. ಅವನನ್ನು ಬಿಟ್ಟು ಹೋಗೋದು ಕಷ್ಟ ಏನು ಅಂತ ಅವಳಿಗೆ ಅನ್ನಿಸ್ತಿದ್ರೆ ಇನ್ನು ಇಲ್ಲಿಗೆ ಈ ನಾಟಕಕ್ಕೆ ಪೂರ್ಣ ವಿರಾಮ ಇಡಬೇಕಂದ್ಕೊಂಡ್ಳು. ಇಲ್ಲಾಂದರೆ ಅವನಿಗೆ ವಿಚ್ಛೇದನ ನೀಡೋದು ಅವಳಿಗೆ ಕಷ್ಟವಾಗುತ್ತೆ. ಸ್ವಲ್ಪ ಹೊತ್ತಿಗೆ ವಿರಾಟ್ ಅವಳು ಕೂದಲು ಒಣಗಿಸ್ದ. ಕನ್ನಡಿಯಲ್ಲಿ ಅವನ ಕಡೆ ನೋಡಿ ಅವನಿಗೆ ಮೆತ್ತಗೆ ಥ್ಯಾಂಕ್ಸ್ ಹೇಳಿದ್ಲು. ಅವನ ಅವಳ ಹಿಂದೆಯೇ ನಿಂತಿದ್ದ. ಅವನ ಹರೆಬೆತ್ತಲ ಮೈ ಅವಳ ಮೈಯನ್ನು ಸಂಪೂರ್ಣವಾಗಿ ತಾಕ್ತಿತ್ತು. ವಿರಾಟ್ ಕೂಡ ಕನ್ನಡಿಯಲ್ಲಿ ಕಾಣ್ತಿದ್ದ ಪ್ರತೀಕ್ಷಾ ಕಡೆ ನೋಡಿ, ಇದೆಲ್ಲ ಮಾಡಿದ ಕೇವಲ ಥ್ಯಾಂಕ್ಸ್ ಮಾತ್ರನಾ ಅಂತ ರೊಮ್ಯಾಂಟಿಕ್ ಆಗಿ ಕೇಳ್ದ. ಆ ಮಾತು ಕೇಳಿದ ಕೂಡಲೇ ಪ್ರತೀಕ್ಷಾ ಭಾರವಾಗಿ ಉಸಿರನ್ನು ಬಿಟ್ಲು. ವಿರಾಟಿಗೆ ಬೇಕಾಗಿರೋದು ಏನಂತ ಅವಳಿಗೆ ಅರ್ಥ ಆಯಿತು. ಈ ಥರ ಸಮಯದಲ್ಲಿ ಅವನು ತನ್ನ ಜೊತೆ ಮಲಗಬೇಕಂತ ನೋಡ್ತಾ ಇರೋದ್ರಿಂದ ಅವಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಸಾಮಾನ್ಯವಾಗಿ ಅವನು ಹೆಣ್ಣು ತನ್ನ ಮೈಯಿಂದ ಏನೇ ಮಾಡಿದ್ರೂ ಕೂಡ ಅವಳು ಒಪ್ಕೊಳ್ತಿದ್ಲು. ಅವನಿಗೆ ಹೇಗೆ ಬೇಕೋ ಆಗಿ ಬದಲಾಗ್ತಿದ್ಲು. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವನಿಗೆ ಸಹರಿಸ್ತಿದ್ಲು. ಆದರೆ ಈಗ ಮಾತ್ರ ಅವನ ನೆರಳನ್ನು ಕೂಡ ಅವಳು ಬರೆಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹೇಗೂ ಈ ಮದುವೆ ಬೇಗ ಮುಗಿಯೋದಕ್ಕೆ ಬಂದಿದೆ. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂತು. ಅವಳ ಕೆನ್ನೆ ಗುಲಾಬಿ ಬಣ್ಣದಲ್ಲಿ ಮಿಂಚುತ್ತಿತ್ತು. ಅವಳ ರೂಪನ ಕನ್ನಡಿಯಲ್ಲಿ ನೋಡ್ತಿದ್ದ ವಿರಾಟ್ಗೆ ಅವಳ ಮೇಲೆ ಇನ್ನೂ ಆಸೆ ಜಾಸ್ತಿ ಆಯಿತು. ಅಷ್ಟರಲ್ಲಿ ಅವನಿಗೇನೋ ಒಂಥರ ಒಂದೇ ಸಾರಿಗೆ ಅವಳ ಮೇಲೆ ಚಿಕ್ಕ ಕೋಪ ಕೂಡ ಬಂತು. ನನ್ನನ್ನು ಹೀಗೆ ನೋಡ್ತಾ ಇದೆಯಾ, ಅದಕ್ಕೆ ಸರಿ ಹೋಯಿತು. ಬೇರೆ ಗಂಡಸ್ರನ್ನ ಯಾರಾದರೂ ಸರಿ ಈ ಕಣ್ಣು ಹೊಡೆದೇ ಆಗಿ ನೋಡಿದ್ರೆ ಸುಮ್ಮನೆ ಇರೋದಿಲ್ಲ, ಅರ್ಥ ಆಯ್ತಾ ಅಂತ ಗಂಭೀರವಾಗಿ ಹೇಳಿದ ವಿರಾಟ್. ಅವನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾನೆ ಅನ್ನೋದು ಪ್ರತೀಕ್ಷಾ ಕೂಡ ಅರ್ಥ ಆಗಲಿಲ್ಲ. ಅವಳು ಗೊಂದಲಮಯವಾಗಿ ಅವನ್ನ ನೋಡ್ತಿದ್ರೆ, ಹೊರಗಡೆ ಗಂಡಸರ ರೂಪದಲ್ಲಿ ನಾಯಿಗಳು ತಿರುಗ್ತಿವೆ. ಎಲ್ಲ ಗಂಡಸರು ನನ್ನ ಹಾಗೆ ಒಳ್ಳೆಯವರಲ್ಲ, ಕೇಳ್ತಿದ್ಯಾ ಅಂತ ಅವಳ ಮುಖಕ್ಕೆ ನೇರವಾಗಿ ನೋಡಿ ಹೇಳ್ದ ವಿರಾಟ್. ಬೇಟೆಗಾರನ ಬಲೆಗೆ ಸಿಕ್ಕಿಬಿದ್ದ ಜಿಂಕೆಯ ಮರಿಯಂತೆ ಕದಲದೆ ನಿಂತ್ಕೊಂಡ್ಬಿಟ್ಲು. ಅವಳಿಗೆ ಇದೆಲ್ಲ ತುಂಬ ವಿಚಿತ್ರವಾಗಿ ಅನ್ನಿಸ್ತಿದೆ. ಯಾಕಂದರೆ ತನ್ನ ಈ ಥರದ ಪರಿಸ್ಥಿತಿಯಲ್ಲಿ ನೋಡಿ ಕೂಡ ಒಬ್ಬ ಗಂಡಸಿ ಕಾಮದ ಆಸೆ ಹುಟ್ಟೋದು ತುಂಬ ವಿಚಿತ್ರ. ವಿರಾಟ್ ತನಗೆ ತುಂಬ ಹತ್ರ ಬರ್ತಿದ್ದಾನೆ ಅಂತ, ಅವನು ತನ್ನನ್ನು ಎಲ್ಲೆಲ್ಲೋ ಮುಟ್ಟೋದು ಕೊಟ್ಟಿದ್ದಾನೆ ಅನ್ನೋ ವಿಷಯ ಅವಳಿಗೆ ಅರ್ಥ ಆಯಿತು. ತಕ್ಷಣ ಪಕ್ಕಕ್ಕೆ ಸರಿದ್ಲು. ಆದರೆ ವಿರಾಟ್ ಅವಳನ್ನ ಬಲವಾಗಿ ಹಿಡ್ಕೊಂಡ್ಬಿಟ್ಟ. ಕದಲಬೇಡ ಅಂತ ಗಂಭೀರವಾಗಿ ಹೇಳಿದ ವಿರಾಟ್. ಅವನಿಗೆ ಎದುರಾಗಿ ನಿಂತ ಪ್ರತೀಕ್ಷಾ ಕಣ್ಣುಗಳು ಅವಳ ಕಣ್ಣಲ್ಲಿ ಸಿಕ್ಕಾಕೊಂಡವು. ವಿರಾಟ್ ಯಾವ ಕ್ಷಣದಲ್ಲಾದರೂ ತನ್ನನ್ನು ಮುತ್ಕೊಡ್ತಾನೆ ಅಂತ ಪ್ರತೀಕ್ಷಾಗ ಅನ್ನಿಸ್ತು. ಯೋಚನೆ ಅವಳಲ್ಲಿ ಆತಂಕವನ್ನು ಹೆಚ್ಚಿಸ್ತು. ಅವಳ ಹೃದಯ ವೇಗವಾಗಿ ಓಡ್ಕೊಳ್ಳೋದಕ್ಕೆ ಶುರು ಆಯಿತು. ಆದರೆ ಅವಳು ಊಹಿಸಿದಾಗ ವಿರಾಟ್ ಏನೂ ಮಾಡಲಿಲ್ಲ. ಕೇವಲ ಅವಳ ತಲೆ ಮೇಲೆ ಮುತ್ತಿಟ್ಟು ಅವನು ಅವಳ ಕೆನ್ನೆಗಳನ್ನ ಚಿವುಟಿದ. ಇದೇ ನಾನು ನಿನಗೆ ಕೊಡ್ತಿರೋ ಶಿಕ್ಷೆ ಅಂತ ಗಂಭೀರವಾಗಿ ಹೇಳಿದ.
ಆ ಸಮಯದಲ್ಲಿ ಪ್ರತೀಕ್ಷಾಳಿಗೆ ಏನು ಹೇಳಬೇಕಂತ ಅರ್ಥನೇ ಆಗಲಿಲ್ಲ. ನಿಜಕ್ಕೂ ಅವನನ್ನು ಇಷ್ಟು ಹೊತ್ತು ಬರೆಸೋದು ಕೂಡ ಅವಳಿಗೆ ತುಂಬ ಕಷ್ಟವಾಗಿ ಅನ್ನಿಸ್ತಿದೆ. ಅವನನ್ನು ಅಸಹ್ಯವಾಗಿ ನೋಡ್ದ ತನ್ನ ಅಸಮರ್ಥಕ್ಕೆ ತನ್ನ ಮೇಲೆ ತನಗೆ ಅಸಹನೆ ಅನ್ನಿಸ್ತಿದೆ. ತನ್ನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕು ಅವನಿಗೆ ಯಾರು ಕೊಟ್ಟರು? ಅವಳ ನಿರ್ಧಾರಗಳನ್ನ ಕೂಡ ಅವನ ಕ್ಷಣಗಳಲ್ಲಿ ಬದಲಾಯಿಸಬಲ್ಲವನಾಗಿದ್ದಾನೆ. ಅವನಿಂದ ತಪ್ಪಿಸ್ಕೊಳ್ತಿದ್ರೆ ಇನ್ನು ಎಂದಿಗೂ ಅವನ ಕೈಗಳಲ್ಲಿ ಬಂದಿಯಾಗಿ ಉಳ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ವಿರಾಟ್ ಫೋನ್ ರಿಂಗ್ ಆಯಿತು. ಆ ರಿಂಗ್ ಟೋನ್ ಕೇಳಿದ ಕೂಡಲೇ ಪ್ರತೀಕ್ಷಾ ಯೋಚನೆಗಳಿಂದ ಹೊರಬಂದ್ಲು. ಅವಳು ಮೆತ್ತಗೆ ಅವನಿಗೆ ಖಾಸಗಿತನವನ್ನು ನೀಡ್ತಾ ಹೊರಗೊಟ್ಟೋದ್ಲು. ಅದೇ ಸಮಯದಲ್ಲಿ ವಿರಾಟ್ ಕೂಡ ಫೋನ್ ತೆಗೆದುಕೊಂಡು ಬಾಲ್ಕನಿಗೆ ಹೋದ. ಸ್ವಲ್ಪ ಹೊತ್ತು ಅಲ್ಲಿ ಯಾರ ಜೊತೆ ಫೋನ್ನಲ್ಲಿ ಮಾತಾಡಿ ಅವನು ತಿರುಗಿ ಮಲಗೋ ಕೋಣೆಗೆ ಬಂದ. ಅಷ್ಟೊತ್ತಿಗಾಗಲೇ ಪ್ರತೀಕ್ಷಾ ಬಟ್ಟೆ ಹಾಕ್ಕೊಂಡಿದ್ಲು. ಅವನು ಅಲ್ಲಿಂದ ಒಟ್ಟು ಹೋಗ್ತಿದ್ದಾನೆ ಅಂತ ಅವಳಿಗೆ ಗೊತ್ತು. ಆದರೆ ಅವನ್ನ ತಡೆಯೋ ಪ್ರಯತ್ನ ಅವಳು ಮಾಡಲಿಲ್ಲ. ಬಾಗಿಲನ್ನು ಮುಚ್ಚಿಬಿಟ್ಟು ಹೋಗಿ ಅಂತ ಮಾತ್ರ ಹೇಳಿದ್ಲು. ಸರಿ, ಹಾಯಾಗಿ ಮಲಗು ಅಂತ ಹೇಳಿ ವಿರಾಟ್ ಅಲ್ಲಿಂದ ಹೊರಗೆ ನಡೆದ. ಆಗ ಹೋಗುವಾಗ ಪ್ರತೀಕ್ಷಾ ಕಡೆ ತಿರುಗಿ ನೋಡ್ದ. ಆಮೇಲೆ ಬಾಗಿಲು ಮುಚ್ಚವನು ಹೊರಟೋದ. ಹೊದಿಕೆಯಲ್ಲಿ ಅಡ್ಕೊಂಡು ಪ್ರತೀಕ್ಷಾ ಹೃದಯ ಬಿತ್ತು ಹೋಗುವಂತ ಆಗ್ತಿದ್ರೆ. ಆದರೆ ವಿರಾಟ್ ಹೊರಟೋದ ನಂತರ ಅವಳಿಗೇನೋ ಒಂಥರ ನೆಮ್ಮದಿಯಾಗಿದೆ. ವಿರಾಟ್ ಪ್ರೀತಿಸಿದ ವ್ಯಕ್ತಿ ಕಾವ್ಯ ಅನ್ನೋ ವಿಷಯ ಪ್ರತೀಕ್ಷಾಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಅಂಥ ಕಾವ್ಯ ಮುಂದೆ ತನಗಿಂತ ಸಾಮಾನ್ಯ ಹೆಣ್ಣು ಯಾಕೆ ಕೆಲ್ಸಕ್ಕೆ ಬಾರದು? ಅಂಥ ಸಮಯದಲ್ಲಿ ತಾನು ಗರ್ಭಿಣಿಯಾಗಿದ್ದೀನಿ ಅನ್ನೋ ವಿಷಯ ಅವನು ಗೊತ್ತಾದರೆ ಪ್ರಯೋಜನವೇ ಇಲ್ಲ. ಹುಟ್ಟೋ ಮಗು ತಮ್ಮ ಭವಿಷ್ಯವನ್ನು ಬದಲಾಯಿಸೋ ಪ್ರಶ್ನೆಯೇ ಇಲ್ಲ. ಇದೆಲ್ಲ ಯೋಚಿಸ್ತಿದ್ದ ಪ್ರತೀಕ್ಷಾ ಮಂಚದ ಮೇಲಿಂದ ಎದ್ದು ಗರ್ಭಧಾರಣೆ ಪರೀಕ್ಷೆ ಫಲಿತಾಂಶವನ್ನು ಕೋಪದಿಂದ ಹರಿದಾಕಿದ್ಲು. ತನ್ನ ಗರ್ಭಧಾರಣೆ ವಿಷಯ ವಿರಾಟ್ಗಿನ್ನು ಹೇಳದಿರೋದು ತನ್ನ ಅದೃಷ್ಟ ಅಂತ ಭಾವಿಸಿದ್ಲು. ಒಂದು ವೇಳೆ ಈ ವಿಷಯ ವಿರಾಟ್ಗೆ ತಿಳಿದ್ರೂ ಇನ್ನೂ ಅನೇಕ ಅವಮಾನಗಳನ್ನ ಎದುರಿಸಬೇಕಾಗುತ್ತೆ ಅಂತ ಅವಳಿಗೆ ಅಭಿಪ್ರಾಯ. ಇನ್ನು ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ವಿರಾಟ್ ಒಂದು ಕಿಟಕಿ ಹತ್ರ ನಿಂತು ಸುಂದರವಾದ ಆಕಾಶವನ್ನು ನೋಡ್ತಿದ್ದಾನೆ. ಚಂದಿರನ ಬೆಳದಿಂಗಳು ಅವನ್ನ ಸ್ಪರ್ಶಿಸ್ತಿದ್ರೆ ಅವನ ಮುಖ ಇನ್ನೂ ಸುಂದರವಾಗಿ ಕಾಣ್ತಿದೆ. ವಿರಾಟ್ ಆ ಪಕ್ಕದಲ್ಲಿ ಮಂಚದ ಮೇಲೆ ಮಲಗಿದ ಕಾವ್ಯ ಮೆತ್ತಗೆ ಕರೆದ್ಲು. ಅವಳು ಮಂದ ನೀಲಿ ಬಣ್ಣದ ನೈಟಿ ಧರಿಸಿದ್ದಾಳೆ. ಅವಳ ಮೈ ಮಾಟ ನೈಟಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಏನು ಯೋಚನೆ ಮುಳುಗೋಗಿದ್ದ ವಿರಾಟ್ ಕಾವ್ಯ ಕರೆಯೋದಕ್ಕೆ ಬೆಚ್ಚಿಬಿದ್ದು ನೋಡಿ, ಈಗ ನಿನಗೆ ಹೇಗಿದೆ ಅಂತ. ಈಗ ಪರವಾಗಿಲ್ಲ, ನಾನು ನಿನ್ನ ಮತ್ತೆ ತೊಂದರೆ ಕೊಟ್ಟಾಗ ಕಾಣ್ತಿದೆ. ನಿಜಕ್ಕೂ ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಬರದೇ ಇರಬೇಕಿತ್ತು ಅಂತ ಪಶ್ಚಾತ್ತಾಪದಿಂದ ಕೇಳಿದ್ಲು. ಅದೇನು ಪರವಾಗಿಲ್ಲ ಬಿಡು ಅಂತ ಯಾವುದೇ ಭಾವನೆ ಇಲ್ಲದೆ ಹೇಳ್ದ. ಆಮೇಲೆ ಮತ್ತೆ ಅವನೇ, ನಿನಗೆ ಹಸಿವಾಗಿದೆಯಾ? ಹಸಿವಾಗ್ತಿದೆ ಅಂದರೆ ಹೇಳು, ಆದಿತ್ಯಗೆ ಹೇಳಿ ಏನಾದರೂ ತರಿಸ್ಕೊಡ್ತೀನಿ ಅಂದ. ಈಗೇನು ಬೇಡ ಬಿಡು, ಆದರೂ ನೀನು ಎಲ್ಲಿಗೆ ಹೊಟ್ಟೋಗಿದೆ? ಯಾವುದಾದ್ರೂ ತುರ್ತು ಕೆಲಸದಲ್ಲಿರುವಾಗ ನಾನು ಡಿಸ್ಟರ್ಬ್ ಮಾಡಿದ್ನಾ ಅಂತ ಬೇಕಂತಾನೆ ವ್ಯಂಗ್ಯವಾಗಿ ಆಡ್ತಾ ಕೇಳಿದ್ಲು. ಅದೆಲ್ಲ ಏನಿಲ್ಲ ಅಂತ ಪ್ರಶಾಂತವಾಗಿ ಹೇಳ್ದ. ಆಮೇಲೆ ತನ್ನ ವಾಚ್ ಕಡೆ ನೋಡಿ, ಈಗಲೇ ತುಂಬ ಲೇಟ್ ಆಯಿತು, ನೀನು ಹೋಗಿ ಮಲಗು ಅಂದ. ಏನೋ ಒಂಥರ ತುಂಬ ಭಯವಾಗ್ತಿದೆ ವಿರಾಟ್ ಅಂತ ಕಾವ್ಯ ಒಂದೇ ಸಾರಿ ವಿರಾಟ್ನನ್ನು ತಪ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ದಯವಿಟ್ಟು ಈ ರಾತ್ರಿ ನನ್ನ ಜೊತೆ ಇರಲ್ವಾ? ಎಲ್ಲಿಗೂ ಹೊಟ್ಟೋಗ್ಬೇಡ ಅಂದ್ಲು ಗಟ್ಟಿಯಾಗಿ ಅಪ್ಕೊಂಡು. ವಿರಾಟ್ನನ್ನ ಗಟ್ಟಿಯಾಗಿ ತಪ್ಕೊಂಡ್ಳು. ಅವನ ನಡುಸುತ್ತಲೂ ತನ್ನ ಕೈಗಳನ್ನ ಹಿಡ್ಕೊಂಡ್ಬಿಟ್ಲು. ಆದರೆ ವಿರಾಟ್ ತಕ್ಷಣ ಹಿಂದೆ ಹೆಜ್ಜೆ ಆಗ್ತಾ ಅದು ನೋಡಿ ಕಾವ್ಯ ಆಶ್ಚರ್ಯಪಟ್ಲು. ಸ್ವಲ್ಪ ಹೊತ್ತು ಆ ಕೋಣೆಯಲ್ಲಿ ನಿಶಬ್ದ ನಿಲ್ಲಿಸಿತ್ತು. ವಿರಾಟ್ ನಡವಳಿಕೆ ಕಾವ್ಯ ಕೂಡ ತುಂಬ ಅವಮಾನಕರವಾಗಿ ಅನ್ನಿಸ್ತು. ಅವಳು ಮುಷ್ಟಿ ಬಿಗಿದ್ಕೊಂಡ್ವು. ಅವಳ ಕಣ್ಣುಗಳು ಕೋಪದಿಂದ ಕೆಂಪಾದವು. ನೀನು ನನ್ನನ್ನು ಅಸಹ್ಯ ಪಟ್ಕೊಳ್ತಿದ್ಯಾ ಅಂತ ನೋವಾಗಿ ಕೇಳಿದ್ಲು. ಇಲ್ಲ, ಹಾಗ್ಯಾಕೆ ಅಂದ್ಕೊಳ್ತೀಯಾ ಅಂತ ಪ್ರಶ್ನಿಸ್ತಾ ಅವಳಿಗೆ ಟಿಶ್ಯೂ ಪೇಪರ್ಸ್ ಕೊಟ್ಟ. ಇಲ್ಲ, ನಾನು ನಿನಗೆ ಈಗ ಭಾರವಾಗಿ ಹೋಗಿದ್ದೀನಿ, ನಾನು ತಿರುಗಿ ಬರದೇ ಇರಬೇಕಿತ್ತು ಅಂತ ಕಣ್ಣೀರು ಒರೆಸ್ಕೊಳ್ತಾ ಹೇಳಿದ್ಲು. ಏಯ್, ಹುಚ್ಚಿ ಥರ ಮಾತಾಡಬೇಡ, ನೀನು ನನಗೆ ಭಾರ ಆಗೋದೇನು? ನೀನು ಹೇಗಿದ್ರು ಸರಿ, ನಾನು ನಿನ್ನನ್ನು ಕಣ್ಣಿನ ರೆಪ್ಪೆ ಥರ ನೋಡ್ಕೊಳ್ತೀನಿ ಅಂತ ಅವಳ ಹತ್ರ ಹೋಗಿ ಪ್ರೀತಿಯಿಂದ ಹೇಳ್ದ. ನೀನು ನನ್ನನ್ನು ಯಾವಾಗಲೂ ಬಿಟ್ಕೊಡಲ್ಲ ತಾನೇ ಅಂತ ಪ್ರಶ್ನಿಸ್ತಾ ಅವನ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಲು. ಅವಳು ನಿದ್ರೆ ಹೋಗೋವರೆಗೂ ಅವಳ ಪಕ್ಕದಲ್ಲಿದ್ದು ಅವಳನ್ನ ಅಂಟ್ಕೊಂಡೇ ಇದ್ದ. ಆಮೇಲೆ ಅವನಲ್ಲಿಂದ ಹೊರಟೋದ. ಅಷ್ಟೊತ್ತು ನಿದ್ರೆ ಹೋಗ್ತಿದ್ದೀನಿ ಅಂತ ನಟಿಸ್ತಿದ್ದ ಕಾವ್ಯ ಒಂದೇ ಸಾರಿ ಕಂಡುಬಿಟ್ಲು. ವಿರಾಟ್ ಬಟ್ಟೆ ಮೇಲೆ ಅವಳಿಗೆ ಪ್ರತೀಕ್ಷಾ ಹಾಕೊಳ್ಳುವ ಸುಗಂಧ ದ್ರವ್ಯದ ವಾಸನೆ ಬಂತು. ಆ ವಾಸನೆ ತುಂಬ ಲಘುವಾಗಿದ್ದರೂ ಕೂಡ ವಾಸನೆ ನೋಡಿದ ಕೂಡಲೇ ಅದು ಒಬ್ಬ ಹೆಣ್ಣು ಹಾಕೊಳ್ಳೋ ಸುಗಂಧ ದ್ರವ್ಯ ಅಂತ ಅರ್ಥ ಆಯಿತು. ಸದ್ಯ ವಿರಾಟ್ ಜೊತೆ ಇರೋದು ಕೇವಲ ಪ್ರತೀಕ್ಷಾ ಮಾತ್ರ ಆದ ಕಾರಣ ಅವನವಳಿಗೆ ಹತ್ತಿರವಾಗಿದ್ದಾನೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಯಿತು. ಕೋಪದಿಂದ ಹಲ್ಲನ್ನು ಕಡಿದ್ಲು. ನೋಡ್ತಾ ಇರು, ನಾನು ನಿನ್ನನ್ನು ಯಾರಿಗೆ ಸಿಗದಂತ ಮಾಡ್ತೀನಿ ಪ್ರತೀಕ್ಷಾ ಅಂತ ಕೋಪವಾಗಿ ಮನಸ್ಸಿನಲ್ಲೇ ಬೈದ್ಕೊಂಡ್ಳು. ಹೇಗಾದರೂ ಮಾಡಿ ಪ್ರತೀಕ್ಷಾ ತನ್ನ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳುವಂತ ಅವಳನ್ನ ಚಿತ್ರಹಿಂಸೆ ಪಡಿಸ್ಬೇಕಂತ ಅಂದ್ಕೊಂಡ್ಳು. ಮತ್ತೊಂದು ಕಡೆ ವಿರಾಟ್ ಕಾರ್ ಹತ್ತಿರದ ಕೂಡಲೇ ಸರ್ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ ಡ್ರೈವರ್. ವಿರಾಟ್ ತನ್ನ ಟೈಸೆಟ್ ಎಲ್ಲ ಮಾಡ್ಕೊಳ್ತಾ ಪ್ರತೀಕ್ಷಾಳ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗುವಂತ ತುಂಬ ಸುಸ್ತಾಗಿ ಹೇಳ್ದ.
ಅಲ್ಲಿಗೆ ಹೋದ ಕೂಡಲೇ ಅವನು ನೇರವಾಗಿ ಅವಳ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಹತ್ರ ತಲುಪಿ ಗುಪ್ತ ಪದವನ್ನು ನಮೂದಿಸಿ ಕೋಣೆಯೊಳಗೆ ಪ್ರವೇಶಿಸಿದ. ಅವನ ಫ್ಲ್ಯಾಟ್ ಒಳಗೆ ಹೋಗೋಷ್ಟರಲ್ಲೇ ಪ್ರತೀಕ್ಷಾ ಹಾಯಾಗಿ ನಿದ್ರೆ ಮಾಡ್ತಿದ್ಲು. ನಿದ್ರೆ ಮಾಡುವಾಗ ಅವಳು ತುಂಬ ಸುಂದರವಾಗಿ ಕಾಣ್ತಿದ್ದಾಳೆ. ಅವಳ ಕೂದಲು ಚಿದ್ರು ಹೋಗಿದೆ. ಅವಳು ಹಾಕೊಂಡಿರೋ ನೈಟ್ ಡ್ರೆಸ್ ಕೂಡ ಅಸ್ತವ್ಯಸ್ತವಾಗಿದೆ. ಅವಳ ತಲೆ ಮೇಲೆ ಕೈ ಇಟ್ಟು ನೋಡ್ದ. ಅವಳಿಗೆ ಜ್ವರ ಕಡಿಮೆ ಆಯಿತೋ ಇಲ್ವೋ ಅಂತ ಪರಿಶೀಲಿಸ್ದ. ಅಷ್ಟರ ನಿದ್ರೆ ಮಂಪರಿನಲ್ಲಿ ಪ್ರತೀಕ್ಷಾ ಒಂದೇ ಸಾರಿ ಪಕ್ಕಕ್ಕೆ ತಿರುಗಿ ನೀರು ಬೇಕು ಅಂತ ನಿದ್ರೆಯಲ್ಲಿ ಗುಣಗದ್ಲು. ಅವಳು ಕೆಂಪಾಯಿತು. ಅವಳು ನಿದ್ರೆಯಲ್ಲೇ ನೀರಿಗಾಗಿ ಗುಣಕೊಳ್ತಿದ್ರೆ ವಿರಾಟ್ ಒಂದು ನೀರಿನ ಬಾಟ್ಲಿ ತೆಗೆದುಕೊಂಡು ಅವಳನ್ನ ಮೆಲ್ಲಗೆ ಎಬ್ಸೋದಕ್ಕೆ ಪ್ರಯತ್ನಿಸ್ದ. ಎಷ್ಟು ಸಾರಿ ಅವಳನ್ನ ನಿದ್ರೆಯಿಂದ ಎಬ್ಸೋದಕ್ಕೆ ಪ್ರಯತ್ನಿಸಿದ್ರು ಅವಳು ಹೇಳಲಿಲ್ಲ. ಅವಳ ಪಕ್ಕದಲ್ಲಿ ಕೂತು ಅವಳ ಕೈಗಳ ತನ್ನ ಕೈಗೆ ತೆಗೆದುಕೊಂಡು ಅವಳಿಗೆ ನೀರು ಕುಡಿಸೋದಕ್ಕೆ ಪ್ರಯತ್ನಿಸ್ದ. ನಿದ್ರೆ ಮಂಪರಿನಲ್ಲಿ ಪ್ರತೀಕ್ಷಾ ನೀರಿನ ಬಾಟ್ಲಿ ಪೂರ್ತಿ ಖಾಲಿನೇ ಮಾಡಿಬಿಟ್ಲು. ಆ ರಾತ್ರಿ ಕತ್ತರಲ್ಲಿ ಅವಳ ರಸಭರಿತ ತುಟಿಗಳು ಇನ್ನೂ ಸುಂದರವಾಗಿ ಕಾಣ್ತಿದ್ವು. ಯಾರಾದರೂ ಸರಿ ಅದಕ್ಕೆ ಮುತ್ತು ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಅವಳ ಸುಂದರತೆಯನ್ನು ತಣಿಯೋ ತನಕ ನೋಡ್ತಾ ಇದ್ದ ವಿರಾಟ್ ಅವಳನ್ನ ತನ್ನ ಕೈಯಲ್ಲೇ ಮೃದುವಾಗಿ ಇಟ್ಕೊಂಡು ಮಲಗಿಸ್ದ. ತೋರು ಬೆರಳಿನಿಂದ ಅವಳ ತುಟಿಗಳ ಮೇಲೆ ಮೆಲ್ಲಗೆ ಸವರ್ದ. ಅವನು ತನ್ನ ಪಕ್ಕದಲ್ಲಿ ಇದ್ದಾನೆ ಅಂತ ಪ್ರತೀಕ್ಷಾ ಕೂಡ ಗ್ರಹಿಸಿದಾಗ ಅನ್ನಿಸ್ತು. ಅವಳ ನಿದ್ರೆಯಲ್ಲಿ ಏನೋ ಗುಣಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಕೊನೆಗೆ ವಿರಾಟ್ ತನ್ನ ಕೈಗಳ ಹಿಂದೆ ತೆಗೆದುಕೊಂಡ. ಆದರೂ ಅವನ ಕೈಗಳಿಗೆ ಅವಳ ತುಟಿಗಳ ಉಷ್ಣತೆ ಅನುಭವ ಸಿಗುತ್ತಾನೇ ಇತ್ತು. ಅವನ ಮೈಯೆಲ್ಲ ಒಂದೇ ಸಾರಿ ಬಿಸಿ ಆಗೋಯ್ತು. ತಕ್ಷಣ ಅವಳು ಮಂಚದ ಮೇಲೆ ಮಲಗಿಸಿ ಅವನಲ್ಲಿಂದ ಓಟೋದ. ಮರುದಿನ ಮಧ್ಯಾಹ್ನ ಸಮಯಕ್ಕೆ ಪ್ರತೀಕ್ಷಾ ನಿದ್ರೆಯಿಂದಿದ್ಲು. ಆ ದಿನ ವಾರಾಂತ್ಯ ಆಗಿರೋದ್ರಿಂದ ಅವಳಿಗೆ ಕಚೇರಿ ಕೆಲಸ ಕೂಡ ಇರಲಿಲ್ಲ. ಸದ್ಯ ಇರೋ ಕೆಲಸ ಕೂಡ ಅವಳಿಗೆ ಸಹಾಯಕರು ನೋಡ್ಕೊಳ್ಬಲ್ಲರು. ಹಾಗಾಗಿ ಅವಳು ಚಿಂತೆ ಮಾಡಬೇಕಾಗಿಲ್ಲ. ಅವಳು ಮಂಚದ ಮೇಲಿಂದ ಹೇಳ್ತಿದ್ದಂತೆ ಮಂಚದ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಗ್ಲಾಸ್ ಬಾಟ್ಲಿ ನೋಡಿದ್ಲು. ರಾತ್ರಿ ಏನು ನಡೀತಂತ ಅವಳಿಗೆ ನಿಜವಾಗ್ಲೂ ನೆನಪಿಲ್ಲ. ಫ್ರಿಜ್ನಲ್ಲಿರಬೇಕಾದ ಬಾಟ್ಲಿ ಟೇಬಲ್ ಮೇಲೆ ಹೇಗೆ ಬಂತು ಅಂತ ಯೋಚಿಸ್ತಾ ನಿಂತ್ಕೊಂಡ್ಳು. ಆಮೇಲೆ ಅವಳು ಥರ್ಮಾಮೀಟರ್ ತೆಗೆದುಕೊಂಡು ತನ್ನ ದೇಹದ ಉಷ್ಣತೆಯನ್ನು ಪರೀಕ್ಷಿಸ್ಕೊಂಡ್ಳು. ಜ್ವರ ಕಡಿಮೆ ಆಗಿತ್ತು ಅಂತ ಗ್ರಹಿಸಿದ ನಂತರ ಅವಳು ತುಂಬ ಆರಾಮವಾಗಿ ಫೀಲ್ ಆದ್ಲು. ಏನೋ ಗೊತ್ತಿಲ್ಲ, ಆ ದಿನ ಅವಳಿಗೆ ತುಂಬ ಸೋಮಾರಿಯಾಗಿ ಅನ್ನಿಸ್ತಿತ್ತು. ಸಂಜೆವರೆಗೆ ಅವಳು ಅದೇ ಮಂಚದ ಮೇಲೆ ಸೋಮಾರಿಯಾಗಿ ಮಲ್ಕೊಂಡ್ಬಿಟ್ಲು. ಆಮೇಲೆ ಏನೋ ಕರೆ ಬರೋದಕ್ಕಾಗಿ ಒಂದೇ ಸಾರಿ ಬೆಚ್ಚಿಬಿದ್ದು ನೋಡಿದ್ಲು. ಅವಳಿಗೂ ಆಪ್ತ ಗೆಳತಿ ನಿಖಿತಾ ಅವಳಿಗೆ ಕರೆ ಮಾಡಿದ್ಲು. ವಿದೇಶಗಳಿಗೆ ರಜೆ ಮೇಲೆ ಹೋದರೂ ನಿಖಿತಾ ಈಗಲೇ ಭಾರತಕ್ಕೆ ವಾಪಸ್ ಬಂದಿದ್ದಾಳೆ, ಎಲ್ಲಾದರೂ ಭೇಟಿಯಾಗೋಣ ಅಂತ ಮಾಡಿದ್ಲು. ಅಂದ್ಕೊಂಡಾಗಿ ಇಬ್ಬರು ಒಂದು ಐಷಾರಾಮಿ ರೆಸ್ಟೋರೆಂಟ್ನಲ್ಲಿ ಭೇಟಿಯಾದರು. ಪ್ರತೀಕ್ಷಾಳನ್ನ ನೋಡಿದ ಕೂಡಲೇ ಅವಳು ಪ್ರೀತಿಯಿಂದ ತಪ್ಕೊಂಡ್ಳು. ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಅಂತ ಭಾವನಾತ್ಮಕವಾಗಿ ಹೇಳಿದ್ಲು. ನನ್ನನ್ನು ನೀನು ಪ್ರತಿ ಅಂತ ಕರಿಬೇಡ, ನನ್ನನ್ನು ಪೂರ್ತಿ ಪ್ರತೀಕ್ಷಾ ಅಂತ ಕರಿ ಅಂತ ನಗ್ತಾ ಹೇಳಿದ್ಲು. ಇಬ್ಬರು ಚಿಕ್ಕ ವಯಸ್ಸಿನಿಂದ ಆಪ್ತ ಗೆಳತಿಯರು. ಆದರೆ ನಿಖಿತಾ ಕೆಲವು ಕಾರಣದಿಂದ ವಿದೇಶಗಳಿಗೆ ಹೊರಟೋದ್ಲು. ಆಮೇಲೆ ಪ್ರತೀಕ್ಷಾಗೆ ದೂರ ಆಗಿಬಿಟ್ಲು. ಚಿಕ್ಕ ವಯಸ್ಸಿನಿಂದ ಇಬ್ಬರು ತುಂಬ ಚೆನ್ನಾಗಿ ಓದ್ತಿದ್ರು. ಚೆನ್ನಾಗಿ ಓದೋರಿಗೆ ಕಾಲೇಜ್ನ ವಿದ್ಯಾರ್ಥಿ ವೇತನ ಕೂಡ ಕೊಡ್ತಿದ್ರು. ಪ್ರತೀಕ್ಷಾ ಯಾವಾಗಲೂ ಉನ್ನತ ಶ್ರೇಣಿ ತರ್ತಿದ್ಲು. ಹಾಗಾಗಿ ಅವಳಿಗೆ ಪ್ರವೇಶ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಬಂದಿದ್ವು. ಅವಳು ಉನ್ನತ ಶಿಕ್ಷಣಕ್ಕಾಗಿ ನಗರದಲ್ಲೇ ಅತ್ಯುತ್ತಮ ಕಾಲೇಜ್ನಲ್ಲಿ ಸೇರಿದ್ಲು. ಅವಳು ತನ್ನ ಪ್ರತಿಭೆಯಿಂದ ಉಚಿತ ಪ್ರವೇಶ ಪಡೆದ ಆ ಕಾಲೇಜಿಗೆ ಹೋದ್ಲು. ಸಾಮಾನ್ಯ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಆ ಕಾಲೇಜಲ್ಲಿ ಓದೋದು ತುಂಬ ಕಷ್ಟ. ಯಾಕಂದರೆ ಹಣ ಇರೋರು ಮಾತ್ರ ಅಂಥ ಕಾಲೇಜ್ಗಳಲ್ಲಿ ಓದ್ಕೊಳ್ತಾರೆ. ಕೆಲವು ದಿನಕ್ಕೆ ಆ ಕಾಲೇಜಿನ ಜೀವನ ಬಣ್ಣ ಭಯವೆಲ್ಲ ಅನ್ನೋ ಆ ವಿಷಯ ಪ್ರತೀಕ್ಷಾಳಿಗೆ ಅರ್ಥ ಆಯಿತು. ಅವಳು ಮಧ್ಯಮ ವರ್ಗದ ಹುಡುಗಿ. ಆಗಾಗ ಅವಳು ಎಷ್ಟೋ ಅವಮಾನಗಳನ್ನ ಎದುರಿಸಬೇಕಾಯಿತು. ಎಲ್ಲರೂ ಅವಳನ್ನ ಅಣಕಿಸಿ ಮಾತಾಡ್ತಿದ್ರು. ಆದರೆ ಅದೇ ಕಾಲೇಜ್ನಲ್ಲಿ ನಿಖಿತಾ ಕೂಡ ಸೇರಿದ್ಲು. ಆಮೇಲಿಂದ ಪ್ರತೀಕ್ಷಾ ಜೀವನ ಬದಲಾಗೋಯ್ತು. ಕಾಲೇಜ್ನಲ್ಲಿ ಯಾರೂ ಕೂಡ ಪ್ರತೀಕ್ಷಾ ಕಡೆ ಕಣ್ಣೆತ್ತು ಕೂಡ ನೋಡೋ ಸಾಹಸ ಮಾಡ್ತಿರ್ಲಿಲ್ಲ. ಯಾಕಂದರೆ ಪ್ರತೀಕ್ಷಾಗೆ ಜೋಡಿಯಾಗಿ ನಿಖಿತಾ ಇದ್ಲು. ಅವರಿಬ್ಬರ ಸ್ನೇಹ ದಿನದಿಂದ ದಿನಕ್ಕೆ ಬಲಗೊಂಡು. ನಿಖಿತಾಳ ಕುಟುಂಬ ನಗರದಲ್ಲೇ ತುಂಬ ದೊಡ್ಡ ಶ್ರೀಮಂತ ಕುಟುಂಬ. ಅಷ್ಟೇ ಅಲ್ಲದೆ ಚಿಕ್ಕ ವಯಸ್ಸಿನಿಂದ ಬೆಳ್ಳಿ ಚಮಚದ ಜೊತೆ ಹುಟ್ಟಿದ ನಿಖಿತಾ ಹಣವನ್ನು ಬೇಕಾಬಿಟ್ಟಿ ಖರ್ಚು ಮಾಡ್ತಿರ್ತಾಳೆ. ಶಾಲಾ ಜೀವನದಿಂದ ಕಾಲೇಜ್ ಜೀವನದವರೆಗೆ ಅವರಿಬ್ಬರ ಸ್ನೇಹ ತುಂಬ ಚೆನ್ನಾಗೇ ಬೆಳೀತು. ಪ್ರಸ್ತುತ ಈಗ ನಿಖಿತಾಳನ್ನು ಭೇಟಿಯಾದ ಪ್ರತೀಕ್ಷಾ ತುಂಬ ಸಂತೋಷಪಟ್ಲು. ನಿಖಿತಾ ಪಕ್ಕದಲ್ಲಿರೋ ಹುಡುಗನ ನೋಡಿ ತುಂಬ ಉದ್ದವಾಗಿ ಸುಂದರವಾಗಿದ್ದಾನೆ, ಇವು ನನ್ನ ಪ್ರಿಯಕರ ಕಿರಣ್ ಅಂತ ಹುಡುಗನ ಪರಿಚಯ ಮಾಡಿದ್ಲು. ಅವನು ತನಗೆ 17ನೇ ಪ್ರಿಯಕರ ಅಂತ ಗುಟ್ಟಾಗಿ ಸನ್ನೆ ಮಾಡಿದ್ಲು. ಅವಳು ಸನ್ನೆನ ಅರ್ಥ ಮಾಡ್ಕೊಂಡು ಪ್ರತೀಕ್ಷಾ ಮುಸಿ ನಗ್ತಾ, ನಿನ್ನ ಬಗ್ಗೆ ನಿಖಿ ಎಷ್ಟೋ ವಿಷಯಗಳು ಹೇಳಿದಳು ಪ್ರತೀಕ್ಷಾ, ತಾನು ಹೇಳಿದಕ್ಕಿಂತಲೂ ನೀನು ತುಂಬ ಸುಂದರವಾಗಿದೆಯಾ ಅಂತ ನಗ್ತಾ ಮಾತಾಡಿಸ್ತಾ ಕಿರಣ್. ಅವನ ನೋಟ ಪ್ರತೀಕ್ಷಾಳಿಗೆ ತುಂಬ ಮುಜುಗರ ಅನ್ನಿಸ್ತು. ಅವಳು ಮುಜುಗರಕ್ಕೆ ಅವನ ನಗುವಿಗೆ ಬದಲಾಗಿ ನಗ್ತಾ ಚಿಕ್ಕದಾಗಿ ತಲೆ ಆಡಿಸಿದ್ಲು. ಅವನ ನೋಟಕ್ಕೆ ಪ್ರತೀಕ್ಷಾ ಮೈಯೆಲ್ಲ ಜುಮ್ ಅನ್ನಿಸ್ತು. ಆದರೆ ಏನೂ ತಿಳಿದಾಗ ಮತ್ತೆ ಅದೇ ಸಮಯದಲ್ಲಿ ನಿಖಿತಾ ಜೊತೆ ಮಾತಾಡ್ತಾ ತುಂಬ ಚುರುಕಾಗಿ ವರ್ತಿಸ್ತಿದ್ದ ಕಿರಣ್. ಇವರೆಲ್ಲರೂ ಸೇರಿ ಊಟ ಮಾಡ್ತಿರುವಾಗ ಕಿರಣ್ ಶೌಚಾಲಯಕ್ಕೆ ಹೋದ. ಆದ್ದರಿಂದ ನಿಖಿತಾ ಜೊತೆ ಪ್ರತೀಕ್ಷಾ ಮಾತ್ರ ಒಂಟಿಯಾಗಿ ಉಳಿದ್ಲು. ಈಗೇನು ಮಾಡ್ತಿದೆಯೇ, ಅಸಲಿಗೆ ಹೇಗಿದೆಯಾ ಅಂತ ಪ್ರಶ್ನಿಸಿದ್ಲು ನಿಖಿತಾ. ಅವಳು ಏನು ಕೇಳಬೇಕು ಅಂದ್ಕೊಳ್ತಿದ್ದಾಳೆ ಅಂತ ಪ್ರತೀಕ್ಷಾಳಿಗೆ ಚೆನ್ನಾಗಿ ಗೊತ್ತು.
ವಿರಾಟ್ ಜೊತೆ ತನ್ನ ಸಂಬಂಧದ ಬಗ್ಗೆ ಅವಳು ಇನ್ನೂ ಮುಚ್ಚಿಡದೆ ನಿಕ್ಕಿಗೆಲ್ಲ ಹೇಳಿದ್ಲು. ಅಷ್ಟೇ ಅಲ್ಲದೆ ಒಂದು ವೇಳೆ ಅವಳು ನಿಕ್ಕಿಗೆ ಹೇಳಿದೆ ಏನಾದರೂ ಗುಟ್ಟಾಗಿ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಆ ವಿವರಗಳೆಲ್ಲ ಕೂಡ ಏನೋ ಒಂದು ರೀತಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ತನ್ನ ಸಂಬಂಧವನ್ನು ಗುಟ್ಟಾಗಿಡಬೇಕಾದ ಅವಶ್ಯಕತೆ ಇಲ್ಲ ಅಂದ್ಕೊಂಡ್ಳು. ಏನೋ ಹೇಳಲು ಪ್ರತೀಕ್ಷಾ ಬಾಯಿ ತೆರೆದ್ಲು. ಆದರೆ ಅಷ್ಟರಲ್ಲಿ ಅವಳಿಗೆ ವಾಂತಿ ಬಂದಂತಾಗೋಯ್ತು. ತಕ್ಷಣ ಅವಳು ತನ್ನ ಬಾಯಿನ ಕೈಯಿಂದ ಮುಚ್ಕೊಳ್ತಾ ಶೌಚಾಲಯಕ್ಕೆ ಓಡಿದ್ಲು. ಊಟದ ಕೋಣೆ ಪಕ್ಕದಲ್ಲಿರೋ ಶೌಚಾಲಯಕ್ಕೆ ಹೋಗಲಿಲ್ಲ ಪ್ರತೀಕ್ಷಾ. ಯಾಕಂದರೆ ತಾನು ಗರ್ಭಿಣಿ ಅನ್ನೋ ವಿಷಯ ನಿಕ್ಕಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಭಯಪಟ್ಲು. ಅವಳು ಸಾಮಾನ್ಯ ಶೌಚಾಲಯದಿಂದ ಹೀಗೆ ಹೊರಗೆ ಬಂದಲೋ ಇಲ್ವೋ ಅಷ್ಟರಲ್ಲಿ ಅವಳಿಗೆ ಚೆನ್ನಾಗಿ ಪರಿಚಯ ಇರೋ ಒಂದು ಧ್ವನಿ ಕೇಳಿಸ್ತು. ನಿನಗೇನು ಚಿಂತಿಸ್ಬೇಡ, ಅದನ್ನು ಹೇಗೆ ಮಾಡಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಅದು ಕುಡಿಯೋ ಪಾನೀಯದಲ್ಲಿ ಟೀಟಿಂಗ್ ಟ್ರಿಕ್ಸ್ ಕಳಿಸಿದ್ದೀನಿ. ಮೈ ಮರ್ತಿದಾಗ ಆ ಹುಡುಗಿ ನನ್ನವಳು ಆಗ್ತಾಳೆ. ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ. ಅದನ್ನು ಅನುಭವಿಸಿದಾಗಲೇ ನಿಜವಾದ ಮಜಾ ಬರುತ್ತೆ. ಆ ಹುಡುಗಿ ಜೊತೆ ಇದ್ದು ಬೇಸರ ಆಗೋಗಿದೆ. ಈಗ ನನ್ನ ದೇಹ ಹೊಸ ಸೌಂದರ್ಯವನ್ನು ಬಯಸ್ತಿದೆ. ನಿಜವಾಗ್ಲೂ ತನ್ನ ಆಪ್ತ ಗೆಳತಿ ಸೂಪರ್ ಆಗಿದ್ದಾಳೆ. ನೀನು ಕೂಡ ಬಂದಿದ್ರೆ ಇಬ್ಬರು ಸೇರಿ ಆನಂದಿಸ್ಬೋದು. ನಾನು ನಿನಗೇನಾದರೂ ಮಾಡಿ ಆ ಹುಡುಗಿ ಫೋಟೋ ತೆಗೆದು ಕಳಿಸ್ತೀನಿ. ನೀನು ನೋಡಿದ್ರೆ ನಿಜಕ್ಕೂ ಬಿಟ್ಕೊಡೋದಿಲ್ಲ. ಇನ್ನೊಂದು ವಿಷಯ, ಆ ಹುಡುಗಿಯನ್ನು ಮಣಿಸ್ಕೊಂಡು ನಂತರ ವೀಡಿಯೋ ತೆಗಿಯೋಣ. ಆ ವೀಡಿಯೋಗಳನ್ನು ಬಳಸಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ನಮ್ಗೆ ಬೇಕಾದೆಲ್ಲ ಬಳಸ್ಕೊಳ್ಬಹುದು ಅಂತ ಯಾರೋ ಜೊತೆ ಫೋನಲ್ಲಿ ಮಾತಾಡ್ತಿದ್ದ ವ್ಯಕ್ತಿಯನ್ನು ನೋಡಿ ಆಘಾತಕ್ಕೆ ಒಳಗಾಗ್ಬಿಟ್ಲು. ಅದು ಬೇರೆ ಯಾರೂ ಅಲ್ಲ, ನಿಖಿತಾಳ ಪ್ರಿಯಕರ ಕಿರಣ್. ಅವನ್ನ ನೋಡಿ ಕೂಡಲೇ ಪ್ರತೀಕ್ಷಾ ಮುಷ್ಟಿ ಬಿಗಿದ್ಲು. ಅಲ್ಲೇ ನಿಂತವನ ಕಡೆ ಗಂಭೀರವಾಗಿ ನೋಡಿದ್ಲು. ಕಿರಣಿಂದ ತಿರುಗಿ ಫೋನ್ ಇಟ್ಟು ಪ್ರತೀಕ್ಷಾ ನೋಡಿದ ಒಂದೇ ಸಾರಿ ಅವನ ಹೃದಯ ನಿಂತು ಹೋದಂಗಾಯ್ತು. ಅಷ್ಟರಲ್ಲಿ ತನ್ನನ್ನು ತಾನು ನಿಯಂತ್ರಿಸ್ಕೊಳ್ತಾ ಹುಚ್ಚನಂತೆ ನಗುತ್ತಾ ಶುರು ಮಾಡ್ದ. ನಿಜವಾಗ್ಲೂ ನೀನು ಕೂಡ ಇಲ್ಲಿಗೆ ಬರ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ನಿನ್ನ ಭೇಟಿಯಾಗೋದು ತುಂಬ ಸಂತೋಷ ಆಗಿದೆ ಅಂತ ಏನು ಮಾತಾಡ್ತಿದ್ದೀನಿ ಅಂತಾನೂ ಅರ್ಥ ಆಗದೆ ಏನೇನೋ ಮಾತಾಡ್ತಿದ್ದ. ಪ್ರತೀಕ್ಷಾಳಿಗಂತೂ ಅಸಹ್ಯ ಅನ್ನಿಸ್ತು. ಅಲ್ಲಿ ಅವನ ಕೆನ್ನೆ ಮೇಲೆ ಒಡೆದು ಹಾಕಬೇಕಂತ ಅವಳು ಅಂದ್ಕೊಳ್ತಿದ್ದಾಳೆ. ಆದರೆ ಬಲವಂತವಾಗಿ ನಿಯಂತ್ರಿಸ್ಕೊಳ್ತಿದ್ಲು. ನಿನ್ನ ಮಿತಿಯಲ್ಲಿ ನೀನಿದ್ದು ವರ್ತಿಸಿದ್ರೆ ಒಳ್ಳೆಯದು ಅಂತ ಗಂಭೀರವಾಗಿ ಹೇಳಿದ್ಲು. ಅವಳ ನೋಟದಿಂದಲೇ ಅವರನ್ನು ಸಾಯಿಸೋ ಹಾಗೆ ಕಾಣಿಸ್ತಿತ್ತು. ಆದರೆ ಅವಳ ನೋಟವನ್ನು ಲೆಕ್ಕಿಸ್ದೆ ಅವಳಿಗೆ ಇನ್ನೂ ಹತ್ತಿರಕ್ಕೆ ಹೋದ ಕಿರಣ್. ನಿನ್ನನ್ನು ನೋಡ್ತಿದ್ರೆ ಮೊದಲ ನೋಟದಲ್ಲೇ ಪ್ರೀತಿ ಅನ್ನಿಸ್ತಿದೆ. ಮೊದಲ ನೋಟದಲ್ಲೇ ನಿನ್ನ ಪ್ರೀತಿಯಲ್ಲಿ ಬಿದ್ದುಬಿಟ್ಟಿದ್ದೀನಿ. ನೀನು ನನಗೆ ಬೇಕು ಅಂತ ಅವಳನ್ನ ಒಂಥರ ನೋಡ್ತಾ ಹೇಳ್ದ. ಪ್ರತೀಕ್ಷಾ ತನ್ನ ಕೈ ತೆಗೆದುಕೊಂಡ್ಳು. ತಕ್ಷಣ ಪ್ರತೀಕ್ಷಾದಿಂದ ದೂರ ಸರಿದ್ಲು. ಅವಳ ನಡವಳಿಕೆ ಅಸಹ್ಯತೆಯನ್ನು ಸ್ವಲ್ಪವೂ ಲೆಕ್ಕಿಸ್ದೆ ಕಿರಣ್ ಹೀಯಾಳಿಸಿ ನಗ್ತಿದ್ದಾನೆ. ಅವನ ಮನಸ್ಸಿನಲ್ಲಿ ತನ್ನ ಕಡೆ ಇರೋ ಯೋಚನೆ ಪ್ರತೀಕ್ಷಾಗೆ ಚೆನ್ನಾಗಿ ಗೊತ್ತು. ಅವನಿಗಾಗಲೇ ಎಷ್ಟೋ ಜನ ಹುಡುಗಿಯರ ಜೊತೆ ಮಲಗಿದ್ದಾನೆ ಅನ್ನೋ ವಿಷಯ ಕೂಡ ಅವಳು ಗೊತ್ತು. ಆದರೂ ಎಷ್ಟು ಜನ ಹುಡುಗಿಯರ ಜೊತೆ ಕಳೆದರೂ ಪ್ರತೀಕ್ಷಾ ಥರ ಸುಂದರವಾದ ಹುಡುಗಿಯೊಂದಿಗೆ ಒಮ್ಮೆ ಆದರೂ ಕಳೆದ್ರೆ ತನ್ನ ಜನ್ಮ ಧನ್ಯ ಆಗುತ್ತೆ ಅಂತ ಭಾವಿಸಿದ್ದ ಅವನು. ಅವಳಿಂದ ಅವನ ನೋಟ ತಿರುಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಹೆಂಗಸರ ಮಾತಿಗೆ ಅರ್ಥಗಳೇ ಬೇರೆ ಅಂದಾಗಿ ಹೆಂಗಸರು ಬೇಡ ಅಂತಿದ್ದಾರೆ ಅಂದರೆ ಅವ್ರು ಬೇಕು ಅಂತ ತಮ್ಮನ್ನು ಬಯಸ್ತಿದ್ದಾರೆ ಅಂತ ಅಂದ್ಕೊಳ್ಬೇಕು ಅನ್ನೋದು ಅವನ ಉದ್ದೇಶ. ಪ್ರತೀಕ್ಷಾ ಕೂಡ ತನ್ನನ್ನು ಬಯಸ್ತಿದ್ದಾಳೆ ಅಂತ ಕಿರಣ್ ಭಾವಿಸ್ತಿದ್ದಾನೆ. ಅವನು ತುಟಿ ಕಚ್ಕೊಳ್ತಾ ನಾವಿನ್ನೆಲ್ಲಿಗಾದರೂ ಹೋಗಿ ಮಾತಾಡ್ಕೊಳ್ಳೋಣವಾ ಅಂತ ಅವಳನ್ನ ಒಂಥರ ನೋಡ್ತಾ ಕೇಳ್ದ. ಅವ್ನ ಮಾತುಗಳು ಕೇಳ್ತಿದ್ದೆ ಪ್ರತೀಕ್ಷಾಗೆ ತುಂಬ ಅಸಹ್ಯ ಆಗ್ತಿದೆ. ಅವನ ಕಡೆ ಮೌನವಾಗಿ ನೋಡ್ತಾ ಅವಳು ತನ್ನನ್ನು ನೋಡ್ತಿರೋದನ್ನು ತನ್ನ ಕಡೆ ಅವಳಿಗೆ ಕೂಡ ಆಸೆ ಹುಟ್ಟುತ್ತೇನೋ ಅಂತ ಅಂದ್ಕೊಳ್ತಿದ್ದಾನೆ ಅವನು. ಅಷ್ಟೇ ಅಲ್ಲದೆ ಇಂಥ ಸುಂದರವಾದ ಹುಡುಗಿಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಬಿಟ್ಕೊಡ್ಬಾರ್ದು ಅಂತ ಬಲವಾಗಿ ನಿರ್ಧರಿಸ್ದ. ಅದಕ್ಕೊಂದು ಹೆಜ್ಜೆ ಮುಂದೆ ಇಟ್ಟು, ಒಂದು ವೇಳೆ ನಿನಗೆ ನಾಚಿಕೆ ಆದರೆ ನಿನ್ನ ಸಂಖ್ಯೆ ಕೊಡು, ನಿಕ್ಕಿಯನ್ನು ಇಲ್ಲಿಂದ ಕಳಿಸ್ಬಿಟ್ಟ ನಂತರ ನಾವಿಬ್ಬರು ಭೇಟಿಯಾಗೋಣ. ಭೇಟಿಯಾದ ಮೇಲೆ ಏನು ಮಾಡಬೇಕು ಅಂತ ಗೊತ್ತು ತಾನೇ ಅಂತ ನಗ್ತಾ ಹೇಳ್ದ ಕಿರಣ್. ಪ್ರತೀಕ್ಷಾ ಅವನಿಗೆ ಸರಿ ಅಂತ ಅಲ್ಲೇ ಆಡಿಸಿದ್ಲು. ಅದು ನೋಡಿದ ಕೂಡಲೇ ಕಿರಣ್ ತುಂಬ ಸಂತೋಷಪಟ್ಟ. ತಕ್ಷಣ ಅವನ ಫೋನ್ ತೆಗೆದುಕೊಂಡು ಅವಳನ್ನ ತಿನ್ನೋ ಆಗಿ ನೋಡ್ತಾ ನಿಂತ್ಕೊಂಡ. ನಿನ್ನನ್ನು ನೋಡಿದ ಕೂಡಲೇ ಬಿದ್ದೋದೆ ಪ್ರಿಯತಮೆ. ನಿನ್ನ ಜೊತೆ ಜೀವನ ಪೂರ್ತಿ ಇರಬೇಕು ಅಂದ್ಕೊಂಡಿದ್ದೀನಿ. ನೀನಿಲ್ಲದೆ ನಾನು ಒಂದು ಕ್ಷಣವೂ ಬದುಕಲಾರೆ. ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗಿ ಸುಖವಾಗಿರೋಣ ಅಂತ ರೊಮ್ಯಾಂಟಿಕ್ ಆಗಿ ಹೇಳ್ದ. ಅವನಿನ್ನೇನು ಹೇಳುವಷ್ಟರಲ್ಲೇ ಪ್ರತೀಕ್ಷಾ ಕೈಯಲ್ಲಿರೋ ಗ್ಲಾಸ್ ಅವನ ಮುಖದ ಮೇಲೆ ಎಸೆದು ಹೊಡೆದ್ಲು. ಅಯ್ಯೋ ಕ್ಷಮಿಸಿ, ನನ್ನ ಕೈಯಿಂದ ಜಾರು ಹೋಯಿತು ಅಂತ ಅಮಾಯಕವಾಗಿ ನಟಿಸ್ತಾ ಹೇಳಿದ್ಲು. ಅವಳ ಕೈಯಲ್ಲಿ ಜ್ಯೂಸ್ ಇದೆ. ಆ ಜ್ಯೂಸ್ ಪೂರ್ತಿ ಪ್ರಸ್ತುತ ಕಿರಣ್ ಮೈ ಮೇಲೆ ಇರೋದ್ರಿಂದ ಹಾಸ್ಯಾಸ್ಪದವಾಗಿ ಕಾಣ್ತಿದ್ದಾನೆ. ಅವನಿಗಂತೂ ಅವಮಾನಕರವಾಗಿ ಅನ್ನಿಸ್ತು. ಕುದೀತಿದ್ದಾನೆ ಕೋಪದಿಂದ. ಅಷ್ಟೇ ಅಲ್ಲದೆ ಪ್ರತೀಕ್ಷಾ ಬೇಕಂತಾನೆ ತನ್ನ ಮೇಲೆ ಈ ಜ್ಯೂಸ್ ಚೆಲ್ಲಿದ್ಲು ಅಂತ ಗೊತ್ತಾದ ನಂತರ ಅವನಿಗೆ ಇನ್ನೂ ಹುಚ್ಚಿಡ್ದಾಗೋಯ್ತು. ಪರವಾಗಿಲ್ಲ ಬೇಬಿ, ಎಲ್ಲರೂ ತಪ್ಪುಗಳು ಮಾಡ್ತಾರೆ. ನಾನು ಬಟ್ಟೆ ಬದಲಾಯಿಸ್ಕೊಳ್ಬೇಕು. ನಿನ್ನ ಜೊತೆ ಹಾಲಿಗೆ ಬರ್ತೀಯಾ? ನನಗೆ ಹೊಸ ಬಟ್ಟೆ ಕೊಡಿಸ್ತೀಯಾ ಅಂತ ಕೋಪವನ್ನು ನಿಯಂತ್ರಿಸ್ಕೊಳ್ತಾ ಕೇಳ್ದ. ಎಷ್ಟು ಧೈರ್ಯ ಇದ್ರೆ ಒಬ್ಬ ಹೆಣ್ಣಿನ ಜೊತೆ ಈಗ ಮಾತಾಡ್ತೀಯೋ? ನಿಜಕ್ಕೂ ನೀನು ಮನುಷ್ಯನಾ ಅಂತ ಗಂಭೀರವಾಗಿ ನೋಡ್ತಾ ಕೇಳಿದ್ಲು ಪ್ರತೀಕ್ಷಾ. ಅವಳು ತನ್ನ ಜೊತೆ ಆಟ ಆಡ್ತಿದ್ದಾಳೆ ಅನ್ನೋ ವಿಷಯ ಆ ಕ್ಷಣದಲ್ಲಿ ಗ್ರಹಿಸಿದ ಕಿರಣ್ ಒಂದೇ ಸಾರಿ ಕಣ್ಣಲ್ಲಿ ಕೋಪ ತುಂಬಿಕೊಂಡ. ನೋಡು, ಸುಂದರಿಯಾಗಿದೆ ಅಂತ ಅಹಂಕಾರ ಪಡಬೇಡ. ನಿನ್ನ ಸೌಂದರ್ಯನ ನನ್ನದಾಗಿಸ್ಕೊಳ್ಳೋದು ಹೇಗಂತ ನಂಗೆ ಚೆನ್ನಾಗಿ ಗೊತ್ತು. ನಿನಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಕೋಪವಾಗಿ ಅರಿಸ್ದ.
ಅಷ್ಟೊತ್ತೊಬ್ಬ ಸಭ್ಯನಂತೆ ವರ್ತಿಸ್ತಿದ್ದವನು ಒಂದೇ ಕ್ಷಣದಲ್ಲಿ ರಾಕ್ಷಸನಂತೆ ಬದಲಾಗೋದ. ಅವನು ಪ್ರತಿ ಕ್ಷಣನ ಒಡೆಯೋದು ಕೈಯನ್ನು ಎತ್ತಿದ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.